ಕುಶಭಾವತಿ, ಅರ್ಕಾವತಿ ರಿವರ್ ಬೇಸಿನ್ಸ್ ಅಲ್ಲಿ, ತದನಂತರ ಮಂಚನಬೆಲೆ, ಬೈರ್ಮಂಗ್ಲ, ತಿರುಕೊಂಡನಹಳ್ಳಿ, ಅರ್ಕಾವತಿ ಡ್ಯಾಮ್ಸ್ ಏನಿದೆ ಇಲ್ಲಿ ಸಾಕಷ್ಟು ನೀರಿನ ಹರಿವಿನಲ್ಲಿ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗಿದೆ. ಈ ಸೋರ್ಸಸ್ ಆಫ್ ಪೊಲ್ಯೂಷನ್ ಬಗ್ಗೆ ಟು ಅಸರ್ಟೈನ್ ದ ರೀಸನ್ಸ್ ಫಾರ್ ಪೊಲ್ಯೂಷನ್, ಏನಕ್ಕೆ ಪೊಲ್ಯೂಷನ್ ಆಗ್ತಾ ಇದೆ, ನಂತರ ಟೆಕ್ನಿಕಲ್ ಮೆಷರ್ಸ್ ಟು ಪ್ರಿವೆಂಟ್ ಇಟ್ ಅಥವಾ ಟು ಕಂಬ್ಯಾಟ್ ಇಟ್, ಅದನ್ನ ಹೇಗೆ ನಾವು ಪರಿಹಾರ ಮಾಡಬಹುದು, ಮಾರ್ಗೋಪಾಯಗಳೇನು, ಇದನ್ನ ಒಂದು ವರದಿ ಮುಖೇಣ ಸರ್ಕಾರಕ್ಕೆ ತಾಂತ್ರಿಕ ವರದಿ ಮುಖೇಣ ಕೊಡೋದಕ್ಕೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಇಟ್ ಇಸ್ ಅ 12-member ಕಮಿಟಿ ಇನ್ಕ್ಲೂಸಿವ್ ಆಫ್ ಚೇರ್ಮನ್, 10 members ಅಂಡ್ ಮೆಂಬರ್ ಸೆಕ್ರೆಟರಿ. ಸದಸ್ಯ ಕಾರ್ಯದರ್ಶಿ ಇರ್ತಾರೆ, 10 members ಮತ್ತೆ ಚೇರ್ಮನ್. ಈ ಕಮಿಟಿಗೆ ನಾನೇ ಚೇರ್ಮನ್ ಇದ್ದೇನೆ. ನಾನು ಹಿಂದೆ ಸರ್ಕಾರದ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆಗೆ ಕಾರ್ಯನಿರ್ವಹಿಸಿದ್ದೇನೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಕಾವೇರಿ ನೀರಾವರಿ ನಿಗಮ 5 ವರ್ಷ ಕೆಲಸ ಮಾಡಿದ್ದೇನೆ. ಮ್ಯಾನೇಜಿಂಗ್ ಡೈರೆಕ್ಟರ್ ವಿಶ್ವೇಶ್ವರಯ್ಯ ಜಲ ನಿಗಮ 2.5 years ಕೆಲಸ ಮಾಡಿದ್ದೇನೆ. ತದನಂತರ ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳ ತಾಂತ್ರಿಕ ಸಲಹೆಗಾರನಾಗಿ ಕೆಲಸ ನಾನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಅಂಡ್ ನಾನು ಈ ಕಮಿಟಿಗೆ ಚೇರ್ಮನ್ ಹೌದು. ಈ ಮೆಂಬರ್ಸ್ ಯಾರ್ಯಾರು ಬರ್ತಾರೆ ಅಂದ್ರೆ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ಸ್, ಚೀಫ್ ಇಂಜಿನಿಯರ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಚೀಫ್ ಇಂಜಿನಿಯರ್ PWSSP, ಚೀಫ್ ಇಂಜಿನಿಯರ್ ಸ್ಟಾರ್ ವಾಟರ್ ಲೈನ್ಸ್ BBMP, KSPCB ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅವರ ಸೀನಿಯರ್ ಎನ್ವೈರನ್ಮೆಂಟಲ್ ಆಫೀಸರ್ ಇದ್ದಾರೆ. ಆಮೇಲೆ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಆಮೇಲೆ ನಮ್ಮ ಸರ್ಕಾರದಲ್ಲಿ ಜಾಯಿಂಟ್ ಸೆಕ್ರೆಟರಿ, ಆಮೇಲೆ ಕಾವೇರಿ ನೀರಾವರಿ ನಿಗಮದ ಟೆಕ್ನಿಕಲ್ ಡೈರೆಕ್ಟರ್ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. ಇದು ಒಂದು ಕಡೆ ಕಮಿಟಿಯ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಮಿಟಿ, ಕಾಂಪೋಸಿಷನ್ ಆಫ್ ದಿ ಕಮಿಟಿ. ಪಾಯಿಂಟ್ ನಂಬರ್ 1, ಇನ್ಸ್ಪೆಕ್ಷನ್ ಆಫ್ ಡ್ಯಾಮ್ಸ್, ಟ್ಯಾಂಕ್ ಸೈಟ್ಸ್ ಅಂಡ್ ರಿವರ್ ವ್ಯಾಲೀಸ್, ಇದರ ಪರಿವೀಕ್ಷಣೆ ಕೈಗೊಳ್ಳಬೇಕಾಗಿದೆ. ಪಾಯಿಂಟ್ ನಂಬರ್ 2, ಸೋರ್ಸಿಂಗ್ ದ ಇನ್ಫಾರ್ಮೇಶನ್, ಡಾಕ್ಯುಮೆಂಟ್ಸ್ ಅವೈಲಬಲ್ ಇನ್ ವೇರಿಯಸ್ ಆಫೀಸಸ್ ಡಿಪಾರ್ಟ್ಮೆಂಟ್. ಅಂದ್ರೆ ಈ ವಿಚಾರವಾಗಿ ಆಲ್ರೆಡಿ ಇದರ ಒಂದು ವಿವರಣೆಗಳು ಸಾಕಷ್ಟು ಇಲಾಖೆಗಳಲ್ಲಿ ಲಿಟರೇಚರ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ. ಅದನ್ನ ನಾವು ಸೋರ್ಸ್ ಮಾಡಿ ಅಧ್ಯಯನ ಮಾಡಬೇಕಂತದ್ದು. ಸೋರ್ಸಿಂಗ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಆಕ್ಷನ್ ಆಲ್ರೆಡಿ ಟೇಕನ್ ಬೈ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಟುವರ್ಡ್ಸ್ ಕಂಬ್ಯಾಟಿಂಗ್ ದ ಸೊಲ್ಯೂಷನ್. ಅಂದ್ರೆ ಈಗಾಗಲೇ ಒಂದು ಪಾರ್ಟ್ ಪ್ರೋಗ್ರೆಸ್ ಆಗಿದೆ, ಫುಲ್ ಫ್ಲೆಡ್ಜ್ ಆಗಿಲ್ಲ. ಕೆಲವು ಮೆಷರ್ಸ್ ಅನ್ನ ತಗೊಂಡಿದ್ದಾರೆ ಬೇರೆ ಬೇರೆ ಇಲಾಖೆಯವರು ತಮ್ಮ ತಮ್ಮ ಬಜೆಟ್ ಅಲ್ಲಿ ಕಾಲಾನುಕಾಲಕ್ಕೆ ಏನೇನು ಅಸರ್ಟೈನ್ ಮಾಡಿದ್ದಾರೆ ಆ ಡೈರೆಕ್ಷನ್ಸ್ ಅಲ್ಲಿ ಕೆಲವೊಂದು ಮೆಷರ್ಸ್ ಅನ್ನ ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ಸ್ ಅನ್ನ ಕಲೆ ಹಾಕ್ತಕ್ಕಂಥದ್ದು. ಟು ಅರೇಂಜ್ ಫಾರ್ ಗೆಟಿಂಗ್ ದ ವಾಟರ್ ಕ್ವಾಲಿಟಿ ಟೆಸ್ಟೆಡ್. ಈಗ ನಾವು ಸ್ಟ್ರಾಟಜಿಕ್ ಲೊಕೇಶನ್ಸ್, ಒಂದ್ ಕಡೆ ನೀರು ಸರೇಜ್ ಬಂದಿರೋ ಕಡೆ ಚೆನ್ನಾಗಿದೆ, ಸರೇಜ್ ಅಂಡ್ ಸೀವೇಜ್ ಬಂದಿರೋ ಕಡೆ ಪ್ರಾಬ್ಲಮ್ಸ್ ಇದೆ, ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಬಂದಿರೋ ಕಡೆ ಸಮಸ್ಯೆ ಇದೆ. ಸೊ ಇದರ ಕ್ವಾಲಿಟಿ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ಸೊ ಆ ಸ್ಟ್ರಾಟಜಿಕ್ ಲೊಕೇಶನ್ಸ್ ಅಲ್ಲಿ ವಾಟರ್ ಕ್ವಾಲಿಟಿ ಟೆಸ್ಟ್ ಅನ್ನ ಮಾಡ್ತಕ್ಕಂಥ ಇದೆಲ್ಲ ಅಧ್ಯಯನ ಮಾಡಿಕೊಂಡು ನಾವು ಬೇರೆ ಬೇರೆ ರೆಫರೆನ್ಸಸ್ ಅನ್ನ ಮಾಡಿಕೊಂಡು ಒಂದು ರೆಕಮೆಂಡೇಶನ್ಸ್ ಅನ್ನ ನಾವು ಕೊಡ್ತಕ್ಕಂಥ ಒಂದು ಕಾರ್ಯ. ಸೊ ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಕಮಿಟಿ ಹ್ಯಾಸ್ ಬಿನ್ ಕಾನ್ಸ್ಟಿಟ್ಯೂಟೆಡ್. ಇಲ್ಲಿವರೆಗೂ ಏನ್ ಪ್ರೋಗ್ರೆಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಐ ವುಡ್ ಲೈಕ್ ಟು ಥ್ರೋ ಲೈಟ್ ಆನ್ ದಟ್. ಆ ಕುರಿತು ಬೆಳಕು ಚೆಲ್ತೇನೆ. 2 meetings, elaborate meetings have been convened on 26 March 2025, 5th April 2025. 2 meetings ಆಗಿದೆ. ಫಸ್ಟ್ ಸೈಟ್ ಇನ್ಸ್ಪೆಕ್ಷನ್ 19th April ಆಗಿದೆ. Today this is the second site inspection we have undertaken with regard to Arkavati Valley. ಹೆಸರಘಟ್ಟ ಟ್ಯಾಂಕ್ ಇಂದ ನಾವು ಸ್ಟಾರ್ಟ್ ಮಾಡಿ ಚಿಕ್ಕಬಣ್ಣಾವರ ಸ್ಟ್ರೆಚ್ ಅಲ್ಲಿ ಒಂದು ಸ್ಟ್ರೀಮ್ ಬರುತ್ತೆ. ಆ ಮಾರ್ನಾಯ್ಕಲ್ಲಿ ನಮ್ಮ ಬ್ಯಾಂಗ್ಳೂರ್ ತುಮಕೂರು ನ್ಯಾಷನಲ್ ಹೈವೇ ಬ್ರಿಡ್ಜ್ ಇದೆ, ಮೇಜರ್ ಬ್ರಿಡ್ಜ್. ಅಲ್ಲಿ
ಅರ್ಕಾವತಿ ಇಸ್ ಕಟಿಂಗ್ ಅಕ್ರಾಸ್. ಒಂದು GP ಲಿಮಿಟ್ಸ್ ಬರುತ್ತೆ, ಒಂದು CMC ಲಿಮಿಟ್ಸ್ ಬರುತ್ತೆ. ಇವತ್ತು ಮಾರ್ನಾಯಕನಹಳ್ಳಿ ಕಮಿಷನ್ ಭೇಟಿ ಮಾಡಿ ಐ ಹ್ಯಾಡ್ ಗಾನ್ ಟು ಹಿಸ್ ಆಫೀಸ್. ಸುಮಾರು 1 ಅವರ್ ಅವರಲ್ಲಿ ಇಶ್ಯೂಸ್ ಏನಿದೆ, ಚಾಲೆಂಜಸ್ ಏನಿದೆ, ಎಷ್ಟು ಹೌಸ್ ಹೋಲ್ಡ್ಸ್ ಇದೆ, ಎಷ್ಟು ಸೀವೇಜ್ ಜನರೇಟ್ ಆಗುತ್ತೆ, ಅದರ ಡಿಸ್ಪೋಸಲ್ ಮೆಕ್ಯಾನಿಸಮ್ ಏನಿದೆ, ಏನು ಇನ್ಅಡಿಕ್ವೆಸೀಸ್ ಇದೆ, ವಾಟ್ ಈಸ್ ಟು ಬಿ ಡನ್, ವಾಟ್ ಈಸ್ ದಟ್ ಈಸ್ ಆಲ್ರೆಡಿ ಡನ್ ಅನ್ನೋ ವಿಚಾರನ ನಾನು ಕಲೆ ಹಾಕಿ ಮತ್ತು ಅವ್ರಿಗೆಲ್ಲ ಕೆಲವು ಫಾರ್ಮೆಟ್ಸ್ ಮಾಡಿದ್ದೆ ನಾನು ಟು ಜನರೇಟ್ ದ ಇನ್ಫಾರ್ಮೇಶನ್ಸ್, ಅದೆಲ್ಲ ಸರ್ವ್ ಮಾಡಿ ಆಮೇಲೆ DG ಹಳ್ಳಿಗೆ ಬಂದೆ. ಅಲ್ಲಿಂದ ನಾನು ಮೆನ್ಷನ್ ಬರೀ ಇವತ್ತು ಇಲ್ಲಿಗೆ ಎಂಡ್ ಆಗುತ್ತೆ ನಾನು ಬ್ರಿಡ್ಜ್ ಸೈಟ್ಗೆ. ನೆಕ್ಸ್ಟ್ ನಾನು ಗುರುವಾರ ಅಥವಾ ಶುಕ್ರವಾರ ಫ್ರಮ್ ದಿಸ್ ಬ್ರಿಡ್ಜ್ ಸೈಟ್ ಟು ಅರ್ಕಾವತಿ ಡ್ಯಾಮ್ ಆನ್ ದ ಡೌನ್ಸ್ಟ್ರೀಮ್ ಸೈಡ್, ಕನಕಪುರ ಲಿಮಿಟ್ಸ್, ಸಂಗಮ, ವೇರ್ ಅವರ್ ಅರ್ಕಾವತಿ empties into this Kaveri river, main river Kaveri. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಮೇಕೆದಾಟು ಸೈಟ್ಸ್ ಇದೆ. ಸೊ ಇದು ನಾವು ಇಲ್ಲೊಂದು ಹೆಲ್ತಿ ಸಿಚುಯೇಷನ್ ನಾವು ಕೊಡ್ತಕ್ಕಂಥದ್ದು, ಆರೋಗ್ಯಕರ ವಾತಾವರಣ ನದಿಗಳಿಗೆ ನಾವು ಕೊಡ್ತಕ್ಕಂಥ ಕರ್ತವ್ಯ ಆಗಿದೆ. ಬಿಕಾಸ್ ಅಲ್ಲಿ ಇಫ್ ಯು ಇಂಪರ್ಟ್ ಗುಡ್ ಹೆಲ್ತ್, ಇಫ್ ಯು ಕನ್ಸರ್ವ್ ದಿ ಹೆಲ್ತ್ ಆಫ್ ದ ರಿವರ್, ಇಟ್ ಈಸ್ ಆಸ್ ಗುಡ್ ಆಸ್ ಕನ್ಸರ್ವಿಂಗ್ ದಿ ಹೆಲ್ತ್ ಆಫ್ ದ ಸಿಟಿ. ಹೌ ಟು ಮೀಟ್ ದ ರಿವರ್ ಅಂದ್ರೆ ಅಟ್ಲೀಸ್ಟ್ ಇರ್ತಕ್ಕಂಥ ನಾವು ವಾಟರ್ ಬಾಡೀಸ್, ವಾಟರ್ ಸೋರ್ಸಸ್ ಅನ್ನ ನಾವು ಪ್ರಾಪರ್ ಆಗಿ ಕ್ಲೀನ್ ಮಾಡಿ ಸದ್ಬಳಕೆ ಮಾಡಿಕೊಂಡ್ರೆ ಇಟ್ ಈಸ್ ಅಡ್ವಾಂಟೇಜಿಯಸ್ ಅಂತ ಟೆಕ್ಸ್ಟ್ ಅಲ್ಲಿ ನಾವು ಫೋಕಸ್ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿ ಕಾಲ್ ಬ್ಯಾಂಗ್ಳೂರ್ ಸಿಟಿ ಆಸ್ ಗಾರ್ಡನ್ ಸಿಟಿ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಒಂದು ಕಡೆ, ಇನ್ನೊಂದು ಕಡೆ ವಿ ರೆಫರ್ ಬ್ಯಾಂಗ್ಳೂರ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್, IT ಕ್ಯಾಪಿಟಲ್, ಫೈನಾನ್ಸ್ ಕ್ಯಾಪಿಟಲ್ ಅಂತ. Bangalore generates 50% of the revenue of the state. So Bangalore ಗೆ ಸುಭದ್ರವಾದ ಒಂದು ನೆಲೆ ಇದೆ. Bangalore embodies the sentiments of the people from all the villages of Karnataka, from all the GPs of Karnataka, from all the hobbies of Karnataka, from all the taluks of Karnataka, from all the district places of Karnataka. ಏನಕ್ಕೆ? In terms of employment, in terms of livelihood, in terms of education, in terms of health care. Sudden health care ಜಯದೇವ ಅಂತ ಬರ್ತದೆ, ಇನ್ನೊಂದೇನು ಫೋರ್ಟಿಸ್ ಅಂತ ಬರ್ತದೆ. ಸೊ ಹಾಗಾಗಿ ಎಲ್ಲರಿಗೂ ಬೆಂಗಳೂರು ಪರಿಚಯ ಇದೆ. ಸೊ ದಿಸ್ ಕೋರ್ ಸಿಟಿ ಆಫ್ ಬ್ಯಾಂಗ್ಳೂರ್ನ ನಾವು ಬ್ಯಾಂಗ್ಳೂರನ್ನ ಟೋಟಲ್ ಪೋಷಣೆ ಮಾಡ್ತಕ್ಕಂಥ ಕರ್ತವ್ಯ ಓನರ್ಸ್ ಈಸ್ ಆನ್ ದಿ ಪೀಪಲ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ನಾನು ಭಾವಿಸ್ತೇನೆ. ಬಿಕಾಸ್ ಎಪಿ ಸೆಂಟರ್ ವಿಧಾನಸೌಧ, ದಿಸ್ ನಿಮ್ಮ ಅಸೆಂಬ್ಲಿ ಕೌನ್ಸಿಲ್ಸ್, ಗವರ್ನಿಂಗ್ ಸೆಂಟರ್ ಆಫ್ ಗವರ್ನೆನ್ಸ್ ಇದೆ, ಇಟ್ಸ್ ಎ ಹಬ್. ಹಾಗಾಗಿ ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ಬೆಂಗಳೂರಿನ ಪೋಷಣೆ ಮಾಡಬೇಕಾಗಿದೆ. ವಿ ನೀಡ್ ಟು ಅಪ್ಗ್ರೇಡ್ ದ ಸಿಟಿ ಟು ಅಟೈನ್ ದ ಟ್ಯಾಗ್ ಆಫ್ ವಾಟರ್ ಸೆಕ್ಯೂರ್. ಅಂದ್ರೆ ವಾಟರ್ ಸೆಕ್ಯೂರ್ ಇದೆ ಇಲ್ಲಿ ಮಾಡಬೇಕಾಗಿದೆ. ಅಂಡ್ ಅಟೈನ್ ದ ಟ್ಯಾಗ್ ಆಫ್ ಕ್ಲೀನ್ ಸಿಟಿ, ಒಂದು ಸ್ವಚ್ಛವಾದ. ಬಿಕಾಸ್ ನಾನು ಆಗಲೇ ಹೇಳಿದೆ ಇವರಿಗೆ, ಬ್ಯಾಂಗ್ಳೂರ್ ಹ್ಯಾಸ್ ಗಾಟ್ ಸೆಲುಬ್ರಿಯಸ್ ಕ್ಲೈಮೇಟ್, ಉತ್ತಮವಾದ ಕ್ಲೈಮೇಟ್ ಅನ್ನು ಹೊಂದಿದೆ ಬೈ ವರ್ಚ್ಯೂ ಆಫ್ ಇಟ್ಸ್ ಎಲಿವೇಶನ್. ಬ್ಯಾಂಗ್ಳೂರ್ ಎಲಿವೇಶನ್ ಇಸ್ ಆಫ್ ದಿ ಆರ್ಡರ್ ಆಫ್ 930 to 960 meters. ಗೋ ಟು ಹೈದರಾಬಾದ್ 450 to 500 ಇದೆ. ಮೀನ್ ಸಿ ಲೆವೆಲ್ಗೆ ಬಹಳ ಎತ್ತರದಲ್ಲಿದ್ರೆ ಬಹಳ ಕೂಲ್ ವಾತಾವರಣ ಇದೆ. ಗೋ ಟು ಡೆಲ್ಲಿ, ಇಟ್ ಇಸ್ ಲೆಸ್ ದನ್ 100. ಎಕ್ಸ್ಟ್ರೀಮ್ ವೆದರ್ ಇದೆ ಅಲ್ಲಿ, ಕೋಲ್ಡ್ ಅಲ್ಲಿ ವಿಪರೀತ ಕೋಲ್ಡ್, ಟೆಂಪರೇಚರ್ ಇದೆ ಸಿಕ್ಕಾಪಟ್ಟೆ ಟೆಂಪರೇಚರ್. ನಿಮ್ಗೆ ಈ ಕ್ಲೈಮೇಟ್ ಅಲ್ಲಿ ಸಿಗದೆ. ಇನ್ ಇಂಡಿಯಾ ಬ್ಯಾಂಗ್ಳೂರ್ ಇರ್ತಕ್ಕಂಥ ಟ್ಯಾಗ್ ಅಂದ್ರೆ ಗಾರ್ಡನ್ ಸಿಟಿ. ಆ ಒಳ್ಳೆ ಕ್ಲೈಮೇಟ್ ಅನ್ನೋದು ಬಹಳ ಜನ ಲೈಕ್ ಮಾಡ್ತಾರೆ. ಇಟ್ ರಿಕ್ವೈರ್ಸ್ ಟು ಬಿ ಪ್ರಿಸರ್ವ್ಡ್, ಅಥವಾ ಇಫ್ ಇಟ್ ಈಸ್ ಲಾಸ್ಟ್ ಇಟ್ ರಿಕ್ವೈರ್ಸ್ ಟು ಬಿ ರೀಗೈನ್. ಆ ಕಾಂಟೆಕ್ಸ್ಟ್ ಅಲ್ಲಿ ವಿ ಆರ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್. ಮುಂದಿನ ಇನ್ಸ್ಪೆಕ್ಷನ್ಸ್ ಕೆಲವು ಮೀಟಿಂಗ್ಸ್ ಮಾಡಿ ವಿಲ್ ಸಿಟ್ ಫಾರ್ ಡ್ರಾಫ್ಟಿಂಗ್ ದ ರೆಕಮೆಂಡೇಶನ್ಸ್, ಫೈನಲೈಸ್ ಮಾಡಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ವಿಚಾರ. ಈ ಕಾಂಟೆಕ್ಸ್ಟ್ ಅಲ್ಲಿ ಆನರಬಲ್ DCM ಅವರು ಒಂದು ಹೇಳಿದ್ರು, ಇದನ್ನ ನಿಮ್ಮ ಸ್ಟಡೀಸ್ ಇಲ್ಲ ಒಂದು ಈಗ ಆಫ್ ವೇ ಇಟ್ ಈಸ್ ಪ್ರೋಗ್ರೆಸ್ ಅಲ್ಲಿ ಇದೆ. ಇನ್ನ ವಿ ನೀಡ್ ಟು ಗೋ ಇನ್ ಡೆಪ್ತ್, ವಿ ನೀಡ್ ಟು ರೆಫರ್ ಟು ಟೂ ಮಚ್ ಆಫ್ ಲಿಟರೇಚರ್ಸ್, ಡಾಕ್ಯುಮೆಂಟ್ಸ್, ರೆಫರೆನ್ಸಸ್ ಮಾಡಿ ವಿಲ್ ಡೂ ದ ಬೆಸ್ಟ್. ಒಂದು 2-3 ಕಡೆ ಬೇರೆ ಕಡೆನೂ ನಾನು ಸ್ವಲ್ಪ ಡೆಲ್ಲಿಗೂ ಹೋಗಿ ಬರ್ತಾರೆ, ಕಲ್ಕಟ್ಟ. ಯಾಕಂದ್ರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಇರಬೇಕು. ವಾಟ್ ಈಸ್ ದೇರ್ ಪ್ರಾಕ್ಟೀಸಸ್, ವಾಟ್ ಈಸ್ ಅವರ್ ಪ್ರಾಕ್ಟೀಸಸ್, ಐ ನೀಡ್ ಟು ಶೇರ್ ಮೈ ಪ್ರಾಕ್ಟೀಸ್.
and I need to imbibe their practices. Give and take policy ಇದ್ದಾಗ ಏನಾಗ್ತದೆ, we can enrich our knowledge for the betterment of mankind. So ಇದನ್ನ ಮುಂದಿನ ಒಂದೂವರೆ ತಿಂಗಳಲ್ಲಿ we are going to finalize. ಯಾಕಂದ್ರೆ ಒಂದು ಒಳ್ಳೆ, ಯಾಕಂದ್ರೆ ನಾವೇನ್ ಮಾಡ್ತೀವಿ, we give less time for survey investigation planning. ಇಂಜಿನಿಯರಿಂಗ್ ಅಲ್ಲಿ ಏನಾಗಿ ಹೋಗ್ತದೆ, ಸರ್ವೆ ಇನ್ವೆಸ್ಟಿಗೇಷನ್ ಪ್ಲಾನಿಂಗ್ ಗೆ ನಾವು ಹೆಚ್ಚು R&D ಅಂತ ಹೇಳ್ತೀವಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. We need to give more emphasis. We need to allocate more time. ಅಧ್ಯಯನಕ್ಕೆ ಸಾಕಷ್ಟು ಯಾಕಂದ್ರೆ ಒಬ್ಬ ಕಾಮನ್ ಮನುಷ್ಯನಿಂದನೂ ಅಬಂಡೆನ್ಸ್ ಆಫ್ ಕಾಮನ್ ನಾಲೆಡ್ಜ್, ಇದು ಕಾಮನ್ ಸೆನ್ಸ್ ಇರುತ್ತೆ, ತನ್ನದೇ ಆದ ರೀತಿನಲ್ಲಿ ಅವನು ಶೇರ್ ಮಾಡ್ತಾರೆ. ಐ ಥಿಂಕ್ ಇನ್ನು ಮುಂದಿನ ಒಂದೂವರೆ ತಿಂಗಳಲ್ಲಿ ಒಳ್ಳೆ ರಿಪೋರ್ಟ್ ಬರಲಿ ಅಂತ ನಾವು ಕೂಡ ಆಶಯ ಮಾಡ್ತೀವಿ. ಥ್ಯಾಂಕ್ ಯು.